ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ತುಂಬ ರುಚಿಕರವಾದ ಮತ್ತು ಸುಲಭವಾದ ಬೆಂಡೆಕಾಯಿ ಫ್ರೈ ಹೇಗೆ ಮಾಡೋದು ಎಂದು ನೋಡೋಣ. ಮೊದಲಿಗೆ 250 ಗ್ರಾಮ್ ಅಷ್ಟು ಬೆಂಡೆಕಾಯಿನ ತಗೊಂಡು ಹೆಚ್ಕೊಳ್ಳೋಣ. ನಿಮ್ಗೆ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಕೊಡಿ. ಈಗ ಒಂದು ಬಾಣಲೆಯಲ್ಲಿ 2-3 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಧನಿಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಆಗಲೇ ಹುರಿದಿರುವಂಥ ಶೇಂಗಾ, ಧನಿಯಾ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಹಾಗೆ ಚಿಟಿಕೆಯಷ್ಟು ಅರಿಶಿನ, ಸ್ಪೂನಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಆಗಲೇ ಮಿಕ್ಸಿ ಮಾಡ್ಕೊಂಡಿರೋ ಪೌಡ್ರನ್ನ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿಯಲ್ಲಿ ತುಂಬ್ತಾ ಹೋಗೋಣ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಿಟಿಕೆಯಷ್ಟು ಸಾಸಿವೆ ಮತ್ತು ಕರಿಬೇವನ್ನು ಸೇರಿಸ್ಕೊಂಡು ಒಗ್ಗರಣೆ ಕೊಡೋಣ. ಆಗಲೇ ಮಸಾಲೆ ತುಂಬಿರೋ ಬೆಂಡೆಕಾಯಿನ ಬಾಣಲೆಗೆ ಸೇರಿಸ್ಕೊಳ್ಳೋಣ. ಈಗ ಉಳಿದಿರೋ ಪೌಡ್ರನ್ನ ಮೇಲ್ಗಡೆ ಹಾಕಿ ಒಂದು 5 ನಿಮಿಷಕ್ಕೋಸ್ಕರ ಬೇಗ ಬಿಡೋಣ ಸಣ್ಣ ಉರಿಯಲ್ಲಿ. ಈಗ 3 ನಿಮಿಷ ಆಗಿದೆ. ಈಗ ಬಾಣಲೆನ ಓಪನ್ ಮಾಡೋಣ. ಬೆಂಡೆಕಾಯಿನ ಮೇಲೆ ಕೆಳಗೆ ಮಾಡಿ ಕೈ ಆಡಿಸೋಣ. ಮತ್ತೆ 2 ನಿಮಿಷಕ್ಕೋಸ್ಕರ ಬೇಗ ಇಡೋಣ. ನಿಮಿಷ ಆದಮೇಲೆ ಮತ್ತೆ ಕೈ ಆಡಿಸಿ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಕೊಡಿ, ಅಂದರೆ ನನಗೂ ಮೋಟಿವೇಶನ್ ಸಿಗುತ್ತೆ. ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಸವಿಯಲು ಸಿದ್ಧವಾಗಿದೆ.